ಮೊಸರು ಭಾರತೀಯರು ಸೇವಿಸುವಂತಹ ಸರ್ವಶ್ರೇಷ್ಠ ಆಹಾರಗಳಲ್ಲಿ ಒಂದು. ಮೊಸರನ್ನು ಸೇವಿಸುವುದರಿಂದ ಹಲವು ಆರೋಗ್ಯಕರ ಲಾಭಗಳಿವೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಮೊಸರು ಒಂದು ಜೀವಂತ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವಂಥ ಆಹಾರ. ಪ್ರತಿದಿನ ಮೊಸರು ಸೇವಿಸುವುದರಿಂದ ಜೀರ್ಣಕ್ರಿಯೆಯಲ್ಲಿನ ಹಲವು ಸಮಸ್ಯೆಗಳನ್ನು ಸರಿಪಡಿಸಬಹುದೆಂತ ಹೇಳಲಾಗುತ್ತೆ. ಆದರೆ ವಾಸ್ತವದಲ್ಲಿ ಪ್ರತಿದಿನ ಮೊಸರು ಸೇವಿಸಿದರೂ ಏನೂ ಇಂಪ್ರೂವ್ಮೆಂಟ್ ಕಾಣುವುದಿಲ್ಲ. ಚರ್ಮದ ಸಮಸ್ಯೆಗಳು, ಕೂದಲುದುರುವಿಕೆ, ಕಫ, ಅಜೀರ್ಣ, ಗ್ಯಾಸ್, ಹೊಟ್ಟೆಯುಬ್ಬರ, ಆಸಿಡಿಟಿ, ಸೈನಸ್ನಂತಹ ಹಲವು ರೋಗಗಳು ಉಂಟಾಗುತ್ತವೆ. ಇದರ ಉಲ್ಲೇಖ ಚರಕ ಸಂಹಿತದಂತಹ ಆಯುರ್ವೇದಿಕ್ ಗ್ರಂಥಗಳಲ್ಲೂ ಆಗಿದೆ. ಬಹಳ ದುಃಖಕರವಾದ ವಿಷಯವೆಂದರೆ ಜನರು ಇಷ್ಟೊಂದು ಹೆಲ್ದಿ ಮೊಸರನ್ನು ತಿಂದು ಆರೋಗ್ಯಕರ ಲಾಭವನ್ನು ಪಡೆಯುವ ಬದಲು ತಮ್ಮ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತಿದ್ದಾರೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೊಸರನ್ನು ತಿನ್ನುವಾಗ ಮಾಡುವ ಕೆಲವು ತಪ್ಪುಗಳು ಮತ್ತು ಅದನ್ನು ಸರಿಪಡಿಸುವುದು ಹೇಗೆ ಎಂದು ನೋಡೋಣ. ಮಿಸ್ಟೇಕ್ ನಂಬರ್ 1, ಬಿಸಿ ಮಾಡಿದ ಮೊಸರನ್ನು ಸೇವಿಸುವುದು. ಇತ್ತೀಚಿನ ದಿನಗಳಲ್ಲಿ ನಾವು ಮೊಸರು ಬಹಳ ಆರೋಗ್ಯಕರ ಎಂದು ಭಾವಿಸಿ ಇದನ್ನು ಹಲವು ರೆಸಿಪಿಗಳಲ್ಲಿ ಗ್ರೇವಿಯನ್ನು ಗಾಢಗೊಳಿಸಲು ಮತ್ತು ಮ್ಯಾರಿನೇಟ್ ಮಾಡಲು ಬಳಸುತ್ತೇವೆ. ಆದರೆ ಆಯುರ್ವೇದದ ಪ್ರಕಾರ ನಾವು ಇಂಥ ತಪ್ಪನ್ನು ಮಾಡಲೇಬಾರದು. ಮೊಸರನ್ನು ಬಿಸಿ ಮಾಡುವುದರಿಂದ ಅದರಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಾಯುತ್ತೆ. ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ಗಳೆಲ್ಲವೂ ನಾಶವಾಗುತ್ತೆ. ನೀವು ಸಣ್ಣ ವಯಸ್ಸಿನಿಂದಲೂ ಮೊಸರು ದೇಹಕ್ಕೆ ತಂಪು ಅಂತ ಹೇಳಿರುವುದನ್ನು ಕೇಳಿರಬಹುದು. ಆದರೆ ಆಯುರ್ವೇದದ ಪ್ರಕಾರ ಮೊಸರು ದೇಹಕ್ಕೆ ತಂಪು ಅಲ್ಲ, ಇದು ಉಷ್ಣ. ಮೊಸರನ್ನು ಬಿಸಿ ಮಾಡುವುದರಿಂದ ಇದರ ಉಷ್ಣಗುಣ ಮತ್ತಷ್ಟು ಹೆಚ್ಚಾಗತ್ತೆ. ಇದರ ಕೆಮಿಕಲ್ ಬಾಂಡ್ಗಳು ಬ್ರೇಕ್ ಆಗಿ ಇದರಿಂದಾಗಿ ನಮ್ಮಲ್ಲಿ ಎಲರ್ಜಿ ಅಂತ ಸಿಂಪ್ಟಮ್ಸ್ಗಳು ಕಾಣಿಸಿಕೊಳ್ಳುತ್ತವೆ. ನೆಕ್ಸ್ಟ್ ಟೈಮ್ ನೀವು ಅಡುಗೆ ಮಾಡುವಾಗ ಮೊಸರನ್ನು ಬಳಸುವ ಬದಲು ಇತರ ಆಲ್ಟರ್ನೇಟಿವ್ ಆಪ್ಷನ್ಸ್ ಅಂದರೆ ಟೊಮೆಟೊನಂತಹ ಆಪ್ಷನ್ಸ್ಗಳನ್ನು ಟ್ರೈ ಮಾಡಿ. ಮಿಸ್ಟೇಕ್ ನಂಬರ್ 2, ಮೊಸರನ್ನು ಉಪ್ಪು ಅಥವಾ ಸಕ್ಕರೆಯೊಂದಿಗೆ ಸೇವಿಸುವುದು. ಮೊಸರನ್ನು ಉಪ್ಪು ಅಥವಾ ಸಕ್ಕರೆಯೊಂದಿಗೆ ಸೇವಿಸುವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾದರೆ ರೈತ ಮತ್ತು ಸಿಹಿ ಮೊಸರನ್ನು ಸೇವಿಸುವುದನ್ನೇ ಬಿಡಬೇಕೇ? ಖಂಡಿತವಾಗಿಯೂ ಇಲ್ಲ. ಟೇಬಲ್ ಸಾಲ್ಟ್ ಮತ್ತು ಶುಗರ್ ರಿಫೈನಿಂಗ್ ಮತ್ತು ಕೆಮಿಕಲ್ ಪ್ರೋಸೆಸ್ನಿಂದ ತಯಾರಾಗುತ್ತೆ. ಇದನ್ನು ಮೊಸರಿಗೆ ಸೇರಿಸುವುದರಿಂದ ಮೊಸರಿನಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ಮತ್ತು ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆಯಾಗುತ್ತೆ. ಇಂಥ ಮೊಸರನ್ನು ಸೇವಿಸುವುದರಿಂದ ಬರೀ ಹೊಟ್ಟೆ ತುಂಬತ್ತೆ ಮತ್ತು ತೂಕ ಹೆಚ್ಚಾಗತ್ತೆ. ನಿಮಗೆ ಉಪ್ಪು ಹಾಕಿರುವ ಮೊಸರನ್ನು ಸೇವಿಸಬೇಕೆನ್ನಿಸಿದರೆ ಉಪ್ಪಿನ ಬದಲಿಗೆ ರಾಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟನ್ನು ಸೇವಿಸಿ. ನಿಮಗೆ ಸಿಹಿಯಾದ ಮೊಸರು ಸೇವಿಸಬೇಕಾದರೆ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪವನ್ನು ಸೇರಿಸಿ. ಬೆಲ್ಲದ ಹುಡಿಯನ್ನು ಸೇರಿಸಬಹುದು, ಆದರೆ ಇದು ಪ್ಯೂರ್ ಆಗಿರಬೇಕು ಅಷ್ಟೇ. ಮಿಸ್ಟೇಕ್ ನಂಬರ್ 3, ಮೊಸರನ್ನು ರಾತ್ರಿ ಹೊತ್ತು ಸೇವಿಸುವುದು. ಮೊಸರು ಆರೋಗ್ಯಕರ, ಯಾವಾಗ ತಿಂದರೂ ಲಾಭನೇ ಎಂದು ಭಾವಿಸಿ ಮೊಸರನ್ನು ರಾತ್ರಿ ಹೊತ್ತು ಸೇವಿಸುತ್ತಿದ್ದೀರಾ? ಹಾಗೆ ಮಾಡುತ್ತಿದ್ದರೆ ಇನ್ನೇ ನಿಲ್ಲಿಸಿ. ಆಯುರ್ವೇದದಲ್ಲಿ ಮೊಸರು ಕಫವರ್ಧಕ ಎಂದು ಹೇಳಲಾಗಿದೆ. ಸೂರ್ಯಾಸ್ತ ಆದ ನಂತರ ಹೇಗೆ ಭೂಮಿಯ ತಾಪಮಾನ ಕಡಿಮೆಯಾಗತ್ತೋ ಹಾಗೆ ನಮ್ಮ ದೇಹದ ತಾಪಮಾನವೂ ಕಡಿಮೆಯಾಗತ್ತೆ. ನಮ್ಮಲ್ಲಿ ಈ ಸಮಯದಲ್ಲಿ ಕಫ ಹೆಚ್ಚಾಗತ್ತೆ. ಕಫವರ್ಧಕವಾಗಿರುವಂತಹ ಮೊಸರನ್ನು ಸೇವಿಸುವುದರಿಂದ ನಮ್ಮಲ್ಲಿ ಶೀತ, ಕೆಮ್ಮು, ಸೈನಸ್ ಮತ್ತು ಜ್ವರದಂಥ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಸೊ ನೆಕ್ಸ್ಟ್ ಟೈಮ್ ಮೊಸರನ್ನು ರಾತ್ರಿ ಸೇವಿಸುವ ಬದಲು ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಸೇವಿಸಿ. ಮಿಸ್ಟೇಕ್ ನಂಬರ್ 4, ಮೊಸರನ್ನು ತಪ್ಪಾದ ಕಾಂಬಿನೇಷನ್ನಲ್ಲಿ ಸೇವಿಸುವುದು. ಮೊಸರಿನಲ್ಲಿ ಜೀವಂತ ಬ್ಯಾಕ್ಟೀರಿಯಾಗಳು ಇರುವುದರಿಂದ ಮತ್ತು ಇದೊಂದು ಎನಿಮಲ್ ಪ್ರಾಡಕ್ಟ್ ಆಗಿರುವುದರಿಂದ ಇದನ್ನು ಸೇವಿಸುವಾಗ ನಾವು ಬಹಳ ಜಾಗ್ರತೆಯಿಂದಿರಬೇಕು. ಆಯುರ್ವೇದದ ಪ್ರಕಾರ ಮೊಸರನ್ನು ತಪ್ಪಾದ ಕಾಂಬಿನೇಷನ್ನಲ್ಲಿ ಸೇವಿಸುವುದು ನಮ್ಮಲ್ಲಿ ಚರ್ಮದ ಸಮಸ್ಯೆಗಳು, ಕೂದಲುದುರುವಿಕೆ ಮತ್ತು ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಇದರಲ್ಲಿ ಫಸ್ಟ್ 1, ಮೊಸರು ಮತ್ತು ಮಾಂಸ. 2 ಎನಿಮಲ್ ಪ್ರೋಟೀನ್ಗಳನ್ನು ಕಂಬೈನ್ ಮಾಡಿ ತಿನ್ನಬಾರದೆಂದು ಹೇಳಲಾಗುತ್ತೆ. ಮೊಸರು ಒಂದು ಎನಿಮಲ್ ಪ್ರೋಟೀನ್, ಮಾಂಸ ಸಹ ಒಂದು ಎನಿಮಲ್ ಪ್ರೋಟೀನ್. ಇವೆರಡರ ಕಾಂಬಿನೇಷನ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇನ್ನೊಂದು ಕಾಂಬಿನೇಷನ್ ಹಾಲು ಮತ್ತು ಮೊಸರು. ನಾವು ಹಲವು ಬಾರಿ ಹಾಲು ಮತ್ತು ಮೊಸರನ್ನು ಮಿಕ್ಸ್ ಮಾಡಿ ಮಾಡುವಂತಹ ಸ್ಮೂದಿ, ಮಿಲ್ಕ್ ಶೇಕ್ ರೆಸಿಪಿಗಳನ್ನು ನೋಡಿರುತ್ತೇವೆ. ಆದರೆ ಆಯುರ್ವೇದದ ಪ್ರಕಾರ ಇವೆರಡನ್ನು ಮಿಕ್ಸ್ ಮಾಡಲೇಬಾರದು. ಇವೆರಡು ಎನಿಮಲ್ ಪ್ರೋಟೀನ್. ಇವೆರಡನ್ನು ಕಂಬೈನ್ ಮಾಡುವುದರಿಂದ ಗ್ಯಾಸ್ ಮತ್ತು ಆಸಿಡಿಟಿ ಉಂಟಾಗತ್ತೆ. ಇನ್ನೊಂದು ಕಾಂಬಿನೇಷನ್
ಮೊಸರು ಮತ್ತು ಎಣ್ಣೆಯುಕ್ತ ಆಹಾರ ಪದಾರ್ಥಗಳು. ಈ ಕಾಂಬಿನೇಷನ್ ಅನ್ನು ತಿನ್ನುವುದರಿಂದ ನಮ್ಮ ಜೀರ್ಣಕ್ರಿಯೆ ಬಹಳ ಸ್ಲೋ ಆಗುತ್ತೆ. ಇವುಗಳನ್ನು ಸೇವಿಸುವುದರಿಂದ ನಮ್ಮಲ್ಲಿ ಆಲಸ್ಯ ಮತ್ತು ನಿದ್ದೆ ಬರುತ್ತೆ. ಹೀಗೆಯೇ ಆಯುರ್ವೇದ ಹೇಳುವ ಪ್ರಕಾರ ನಮ್ಮ ದೇಹವನ್ನು ಡ್ಯಾಮೇಜ್ ಮಾಡುವಂತಹ ಇನ್ನೂ ಹಲವು ಕಾಂಬಿನೇಷನ್ಗಳಿವೆ. ಇವುಗಳನ್ನು ಸೇವಿಸುವಾಗ ಎಚ್ಚರಿಕೆ ವಹಿಸಿ. ಮಿಸ್ಟೇಕ್ ನಂಬರ್ 5, ಮೊಸರನ್ನು ಚರ್ಮದ ಸಮಸ್ಯೆ ಇದ್ದಾಗ ಸೇವಿಸುವುದು. ನಿಮಗೆ ಬಹಳ ಹೆಚ್ಚು ಪಿಂಪಲ್ಸ್ಗಳ ಸಮಸ್ಯೆ ಇದ್ದರೆ ಅಥವಾ ಚರ್ಮದ ಸಮಸ್ಯೆ ಇದ್ದರೆ ನಿಯಮಿತವಾಗಿ ಮೊಸರು ಸೇವಿಸುವುದು ಸಹ ಒಂದು ಕಾರಣವಾಗಿರಬಹುದು. ಆಯುರ್ವೇದ ಹೇಳುವ ಪ್ರಕಾರ ನಿಮಗೆ ಫಂಗಲ್ ಇನ್ಫೆಕ್ಷನ್, ತುರಿಕೆ ಅಥವಾ ಚರ್ಮದ ಸಮಸ್ಯೆಗಳಿದ್ದರೆ ನೀವು ಮೊಸರನ್ನು ಸೇವಿಸುವಾಗ ಎಚ್ಚರಿಕೆಯಿಂದಿರಬೇಕು. ಇಂತಹ ಸಂದರ್ಭದಲ್ಲಿ ಮೊಸರಿನ ಸೇವನೆಯನ್ನು ಅವಾಯ್ಡ್ ಮಾಡುವುದು ಉತ್ತಮ. ಗಟ್ಟಿಯಾಗಿರುವಂತಹ ಅಂದರೆ ಚಂಕ್ಸ್ ಇರುವಂತಹ ಮತ್ತು ಹುಳಿಯಾಗಿರುವಂತಹ ಮೊಸರು ಮತ್ತಷ್ಟು ಹೆಚ್ಚು ಉಷ್ಣಗುಣವನ್ನು ಹೊಂದಿರುತ್ತೆ. ಇದನ್ನು ಸೇವಿಸುವುದರಿಂದ ನಮ್ಮಲ್ಲಿ ಪಿತ್ತದೋಷ ಅಗ್ರವೇಟ್ ಆಗುತ್ತೆ. ಇದು ಮತ್ತಷ್ಟು ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ಕಾರಣವಾಗುತ್ತೆ. ಮಿಸ್ಟೇಕ್ ನಂಬರ್ 6, ಪ್ರತಿದಿನ ಮೊಸರನ್ನು ಸೇವಿಸುವುದು. ನೀವು ಪ್ರತಿದಿನ ಮೊಸರನ್ನು ಸೇವಿಸುತ್ತಿದ್ದೀರಾ? ಮೊಸರನ್ನು ಪ್ರತಿದಿನ ಸೇವಿಸಬಾರದು. ಮೊಸರನ್ನು ಸೀಸನ್ಗೆ ಅನುಗುಣವಾಗಿ ಸೇವಿಸಬೇಕು. ಮೊಸರನ್ನು ತಿನ್ನಬೇಕಾದ ಬೆಸ್ಟ್ ಸೀಸನ್ ಎಂದರೆ ಅದು ಚಳಿಗಾಲ. ಇದು ಶಾಕಿಂಗ್ ಆದರೂ ನಿಜ. ಹೌದು, ಆಯುರ್ವೇದ ಹೇಳುವ ಪ್ರಕಾರ ಮೊಸರನ್ನು ಚಳಿಗಾಲದಲ್ಲಿ ಸೇವಿಸಬೇಕು. ಮೊಸರು ಉಷ್ಣ ಆಗಿರುವುದರಿಂದ ಮೊಸರನ್ನು ಬೇಸಿಗೆಗಾಲದಲ್ಲಿ ಅವಾಯ್ಡ್ ಮಾಡಲು ಹೇಳಲಾಗಿದೆ. ಅಷ್ಟೇ ಅಲ್ಲದೆ ವಸಂತಕಾಲ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳು ಮತ್ತು ಶರತ್ಕಾಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಅವಾಯ್ಡ್ ಮಾಡಲು ಹೇಳಲಾಗಿದೆ. ಮಳೆಗಾಲದಲ್ಲಿ ಮೊಸರನ್ನು ತಿನ್ನುವುದರಿಂದ ವಾತ, ಪಿತ್ತ, ಕಫ ಈ 3 ದೋಷಗಳು ಎಫೆಕ್ಟ್ ಆಗುತ್ತೆ. ಪ್ರತಿದಿನ ಮೊಸರನ್ನು ಸೇವಿಸುವುದರಿಂದ ಕಫ ಹೆಚ್ಚಾಗತ್ತೆ. ಇದರಿಂದ ಶೀತ, ಕೆಮ್ಮು ಮತ್ತು ಜ್ವರದಂಥ ಲಕ್ಷಣಗಳು ಕಂಡುಬರುತ್ತೆ. ವಾತಾವರಣದಲ್ಲಿರುವ ತೇವಾಂಶದಿಂದಾಗಿ ಎಲರ್ಜಿ ಅಂತ ಲಕ್ಷಣಗಳು ಉಂಟಾಗಬಹುದು. ಸೊ ಮಳೆಗಾಲದಲ್ಲಿ ಮೊಸರಿನ ಸೇವನೆಯನ್ನು ಅವಾಯ್ಡ್ ಮಾಡಲು ಹೇಳಲಾಗತ್ತೆ. ಹಾಗಿದ್ದರೂ ನಿಮಗೆ ಮಳೆಗಾಲದಲ್ಲಿ ಮೊಸರು ತಿನ್ನಲೇಬೇಕೆನಿಸಿದರೆ 1 ಚಿಟಿಕೆ ಜೀರಿಗೆ ಪುಡಿ, ಕಾಳಿಮೆಣಸಿನ ಪುಡಿ, ಜೇನುತುಪ್ಪ ಅಥವಾ ಬ್ಲ್ಯಾಕ್ ಸಾಲ್ಟ್ ಅನ್ನು ಸೇರಿಸಿ ಸೇವಿಸಬಹುದು. ಮಿಸ್ಟೇಕ್ ನಂಬರ್ 7, ಮೊಸರನ್ನು ಪ್ರೋಬಯೋಟಿಕ್ ಆಹಾರದ ಥರ ಸೇವಿಸದೇ ಇರುವುದು. ಮೊಸರಿನಲ್ಲಿ ಲ್ಯಾಕ್ಟೋಬೆಸಿಲಸ್ನಂತಹ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಜೀವಂತ ಬ್ಯಾಕ್ಟೀರಿಯಾಗಳಿವೆ. ಮೊಸರನ್ನು ಸೇವಿಸುವುದು ನಮ್ಮ ಹೊಟ್ಟೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ನಾವು ನ್ಯಾಚುರಲ್ ಆಗಿ ಸಿಗುವ ಇಂಥ ಪ್ರೋಬಯೋಟಿಕ್ಸ್ ಅನ್ನು ಬಿಟ್ಟು ಮಾರ್ಕೆಟ್ನಲ್ಲಿ ಸಿಗುವಂತಹ ಪ್ರಿಸರ್ವೇಟಿವ್ಸ್ ಮತ್ತು ಹೆಚ್ಚು ಸಕ್ಕರೆಯನ್ನು ಹೊಂದಿರುವಂತಹ ಪ್ರೋಬಯೋಟಿಕ್ ಡ್ರಿಂಕ್ಸ್, ಟ್ಯಾಬ್ಲೆಟ್ಸ್ ಮತ್ತು ಗಮ್ಮೀಸನ್ನು ಸೇವಿಸುತ್ತೇವೆ. ಇದರಿಂದ ಏನೂ ಲಾಭವಿಲ್ಲ. ಇದರಲ್ಲಿರುವ ಸಕ್ಕರೆಯಿಂದ ತೂಕ ಹೆಚ್ಚಾಗತ್ತೆ ಅಷ್ಟೇ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮೊದಲು ಖಾಲಿ ಹೊಟ್ಟೆಗೆ ಮೊಸರಿಗೆ ಕಲ್ಲು ಸಕ್ಕರೆ, ಜೇನುತುಪ್ಪ ಅಥವಾ ಸ್ವಲ್ಪ ಬೆಲ್ಲದ ಹುಡಿ ಹಾಕಿ ಸೇವಿಸಿ. ಇದೊಂದು ಒಳ್ಳೆ ಪ್ರೋಬಯೋಟಿಕ್ ಫುಡ್. ಈ 7 ತಪ್ಪುಗಳ ಬಗ್ಗೆ ಮಾತ್ರವಲ್ಲದೆ ಆಯುರ್ವೇದದಲ್ಲಿ ಮೊಸರನ್ನು ಸರಿಯಾಗಿ ಬಳಸಲು ಇನ್ನೂ ಕೆಲವು ಸೂಚನೆಗಳಿವೆ. ಸರಿಯಾಗಿ ಸೆಟ್ ಆಗದ ಮೊಸರನ್ನು ಸೇವಿಸುವುದನ್ನು ಅವಾಯ್ಡ್ ಮಾಡಲು ಹೇಳಲಾಗಿದೆ. ಮೊಸರನ್ನು ಹಾಗೆ ಒಂದನ್ನೇ ಏನೂ ಮಿಕ್ಸ್ ಮಾಡದೆ ತಿನ್ನುವುದನ್ನು ಅವಾಯ್ಡ್ ಮಾಡಲು ಹೇಳಲಾಗಿದೆ. ಉತ್ತಮ ಆರೋಗ್ಯಕರ ಲಾಭಗಳನ್ನು ಪಡೆಯಲು ಮೊಸರಿಗೆ ಕಲ್ಲು ಸಕ್ಕರೆ, ನೆಲ್ಲಿಕಾಯಿ, ಜೇನುತುಪ್ಪ, ಹೆಸರುಬೇಳೆ, ರಾಕ್ ಸಾಲ್ಟ್ ಅಥವಾ ಬ್ಲ್ಯಾಕ್ ಸಾಲ್ಟ್ ಸೇರಿಸಿ ತಿನ್ನಿ. ಅತಿಯಾಗಿ ಹುಳಿ ಬಂದಿರುವ ಮೊಸರನ್ನು ಸೇವಿಸುವುದರಿಂದ ದೇಹದಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟಾಗತ್ತೆ ಮತ್ತು ಪಿತ್ತ ಹೆಚ್ಚಾಗತ್ತೆ. ಇದನ್ನು ಅವಾಯ್ಡ್ ಮಾಡಿ. ದೇಸಿ ಹಸುವಿನ ಹಾಲಿನಿಂದ ಮಣ್ಣಿನ ಮಡಕೆಯಲ್ಲಿ ತಯಾರಿಸಿದ ನ್ಯಾಚುರಲ್ ಆಗಿ ಸಿಹಿ ರುಚಿಯನ್ನು ಹೊಂದಿರುವಂತಹ ಮನೆಯಲ್ಲೇ ತಯಾರಿಸಿದ ಫ್ರೆಶ್ ಮೊಸರು ಎಲ್ಲದಕ್ಕಿಂತ ಬೆಸ್ಟ್. ಮೊಸರು ಸಿದ್ಧವಾದ ಮೇಲೆ ಅದರ ಮೇಲೆ ಬರುವಂಥ ನೀರನ್ನು ಬಿಸಾಕಬೇಡಿ. ಅದನ್ನು 1 ಸ್ಪೂನ್ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೇವಿಸಿ. ಸಾಧ್ಯವಾದರೆ ಸ್ವಲ್ಪ ನೀರನ್ನು ಸೇರಿಸಿ ತೆಳು ಮಾಡಿ ಸೇವಿಸಿ. ಹೀಗೆ ಮಾಡುವುದರಿಂದ ಮೊಸರಿನ ಉಷ್ಣಗುಣ ಕಡಿಮೆ ಆಗುತ್ತೆ. ಸೊ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.